ಈಗ 364ನೇ ಕಥೆಯನ್ನು ಕೇಳೋಣ. ಕುತ್ಸ ಎಂಬ ಮುನಿಗಳ ಮಗ ವತ್ಸ ಅಂತ ಭಾರಿ ತಪಸ್ವಿ. ಅವರು ತಪಸ್ಸು ಮಾಡುತ್ತಿದ್ದಾಗ ಮೃಗಗಳು ಬಂದು ತನ್ನ ಕೊಂಬಿನಿಂದ ಅವರ ಬೆನ್ನಿನಲ್ಲಿ ತುರಿಸಿಕೊಳ್ಳುತ್ತಿದ್ದವಂತೆ, ಯಾವುದೂ ಭಯವಿಲ್ಲದೆ. ಹೀಗಾಗಿ ಇವನಿಗೆ ಮೃಗಶೃಂಗ ಅಂತ ಹೆಸರು. ಒಳ್ಳೆ ತಪಸ್ವಿಯಾಗಿದ್ದ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದ. ಅದೇ ಸಮಯದಲ್ಲಿ ಉಚತೆ ಋಷಿಗಳಿಗೆ ಒಬ್ಬರು ಮಗಳಿದ್ದಳು, ಸುವೃತ್ತ ಅಂತ. ಅವಳು ಮಾಘ ಮಾಸದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ತನ್ನ ಸಖಿಯರಿಂದ ಕೂಡಿಕೊಂಡು ಕಾವೇರಿ ಸ್ನಾನ ಮಾಡ್ತಿದ್ರಂತೆ. ದೇವಿ ಕಾವೇರಿ, ನನಗೆ ನಮಸ್ಕಾರ ತಾಯಿ, ನನ್ನ ಪಾಪಗಳನ್ನು ಪರಿಹರಿಸು, ನನಗೆ ಮಂಗಳವನ್ನು ಉಂಟು ಮಾಡು, ಪಾತಿವ್ರತ್ಯವನ್ನು ಕರುಣಿಸು ತಾಯಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಳಂತೆ. ಇವಳು ಚರಿಗೆ ಆ ಮನೆಯ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವ ವಿಧಾನ, ಅವಳ ಸಾಮರ್ಥ್ಯ ನೋಡಿ ತಂದೆಗೆ ಬಹಳ ಸಂತೋಷವಾಗಿತ್ತು. ಇವಳನ್ನು ಯಾರಿಗೆ ಮದುವೆ ಮಾಡಿಕೊಡಬೇಕು ಅಂತ ಆಲೋಚನೆ ಮಾಡ್ತಿದ್ದರು. ಅದಕ್ಕೆ ಸರಿಯಾಗಿ ಕುತ್ಸ ಮುನಿಗಳು ತನ್ನ ಮಗನಾದ ಮೃಗಶೃಂಗ ಮುನಿಗಳಿಗೆ ಆ ಉಚಿತರ ಮಗಳನ್ನು ಕನ್ಯಾದಾನ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಬಹಳ ಸಂತೋಷವಾಯಿತು ಅವರಿಗೆ. ಮೃಗಶೃಂಗ ಮುನಿಗಳು ಕೂಡ ಆ ಉಚಿತರ ಮಗಳನ್ನು ಮದುವೆಯಾಗಬೇಕು ಅಂತ ಆಲೋಚನೆ ಮಾಡಿದ್ರು. ಒಂದು ದಿವಸ ಸುವೃತ್ತೆ ತನ್ನ ಗೆಳತಿಯರನ್ನು ಕೂಡಿಕೊಂಡು ಕಾವೇರಿ ಸ್ನಾನಕ್ಕೆ ಬಂದಿದ್ದಾಳೆ. ಒಂದು ಆನೆ ಅಟ್ಟಿಸಿಕೊಂಡು ಬರ್ತಾ ಇದೆ. 3 ಜನ ಗೆಳತಿಯರು ಹಾಗೂ ಸುವೃತ್ತೆ 4 ಜನರು ಆನೆಗೆ ಹೆದರಿ ಓಡಿ ಬಂದರು. ಒಂದು ಹಾಳು ಬಾವಿಯಲ್ಲಿ ಬಿದ್ದು ಬಿಟ್ರು. ದೈವೇಚ್ಛೆಯಿಂದ 4 ಜನರು ಕೂಡ ಪ್ರಾಣ ಕಳ್ಕೊಂಡ್ಬಿಟ್ರು. ಅವರವರ ತಾಯಂದರು ಹುಡುಕ್ತಾ ಬರ್ತಾರೆ, ಸ್ನಾನಕ್ಕೆ ಹೋದವರು ಇನ್ನೂ ಬರಲಿಲ್ಲವಲ್ಲ ಅಂತ ಹೇಳಿ. ಬಾವಿಯಲ್ಲಿ ಬಿದ್ದಿರುವ ಆ 4 ಜನರನ್ನು ನೋಡಿ, ಪ್ರಾಣ ಕಳ್ಕೊಂಡು ನೋಡಿ ಎಲ್ಲರೂ ಗೋಳಾಡ್ತಾರೆ. ಸುವೃತ, ಸುರಸ, ಕಮಲ, ವಿಮಲ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ, ನಾ ಏನು ಮಾಡಲಿ? ಮೃಗಶೃಂಗ ಮುನಿ ನಿನ್ನನ್ನು ಮದುವೆ ಆಗಬೇಕು ಅಂತ ಅವರು ಕೇಳಿಕೊಂಡಿದ್ರು. ನಾನು ಆಗಲೇನು ಹೇಳಿದೆ, ಇನ್ನವರಿಗೆ ನಾ ಏನು ಉತ್ತರ ಕೊಡಲಿ? ಭಾರಿ ವಿಲಾಪ ಮಾಡ್ತಿದ್ದಾರೆ. ಆ ಸಮಯದಲ್ಲಿ ಮೃಗಶೃಂಗ ಮುನಿಗಳು ಅಲ್ಲಿಗೆ ಬಂದಿದ್ದಾರೆ. ಅವಾಗ ಹೇಳಿದರು, ಉಚತ್ಯರೇ, ನೀವೇನು ಆಲೋಚನೆ ಮಾಡಬೇಡಿ, ನಾನು ಕೆಲವೇ ದಿವಸದಲ್ಲಿ ಈ ಕನ್ಯೆಯರನ್ನು ಎಬ್ಬಿಸ್ತೇನೆ, ಇವರೆಲ್ಲರೂ ಕೂಡ ಬದುಕ್ತಾರೆ, ನೀವೇನು ಆಲೋಚನೆ ಮಾಡಬೇಡಿ, ದುಃಖ ಪಡಬೇಡಿ, ಇದು ಎಲ್ಲರಿಗೂ ಸಮಾಧಾನ ಪಡಿಸ್ತಾರೆ. ನಾನು ಈ ಕನ್ಯೆಯರನ್ನು ಬದುಕಿಸುವ ತನಕ ಇವರ ದೇಹಗಳನ್ನು ರಕ್ಷಿಸಿಕೊಂಡಿರಿ ಇಟ್ಟು ಹೇಳಿ ಹೊರಟಿದ್ದಾರೆ. ಕಾವೇರಿಗೆ ಹೋಗಿ ಕುತ್ತಿಗೆ ಪರ್ಯಂತ ನೀರಿನಲ್ಲಿ ನಿಂತುಕೊಂಡು ಸೂರ್ಯನಾರಾಯಣ ಕುರಿತು ಭಾರಿ ತಪಸ್ಸು ಮಾಡ್ತಿದ್ದಾರೆ. ಸೂರ್ಯನನ್ನೇ ನೋಡುತ್ತಾ ಮೃತ್ಯು ದೇವತೆಯನ್ನು ಕೂಡ ಸ್ತೋತ್ರ ಮಾಡಿದರು. ಒಂದು ಸಮಯದಲ್ಲಿ ಆನೆ ಒಂದು ಅಟ್ಟಿಸಿ ಬರ್ತಾ ಇದೆ, ಇವನು ಸಾಯಿಸಬೇಕನ್ನು ಧಾವಿಸಿ ಬರ್ತಾ ಇದೆ ಆನೆ. ಆದರೆ ಇವರು ಮಾತ್ರ ಶಿಲೆಯಂತೆ ನಿಂತುಕೊಂಡಿದ್ದಾರೆ, ಸ್ವಲ್ಪ ಚೂರು ಕೂಡ ಅಲುಗಾಡಲಿಲ್ಲ, ತಪಸ್ಸು ಮಾಡ್ತಾ ಇದ್ದಾರೆ. ಆದರೆ ಆನೆ ನೋಡಿ ಶಾಂತವಾಯಿತು. ಸೊಂಡಿಲಿನಿಂದ ಅವರನ್ನು ಎತ್ತಿ ತನ್ನ ತಲೆ ಮೇಲೆ ಇಟ್ಟುಕೊಂಡಿತು. ಅದರ ಅಭಿಪ್ರಾಯ ಗೊತ್ತಾಯಿತು ಮುನಿಗಳಿಗೆ. ಜಪವನ್ನು ಮುಗಿಸಿ ಆನೆಯ ಮೇಲೆ ಕೂತುಕೊಂಡು ಸಂತೋಷವಾಗಿ ಹೊರಟಿದ್ದಾರೆ. ಆನೆ ಅವರನ್ನು ಕರ್ಕೊಂಡು ಬರ್ತಾ ಇದೆ. ಸರಿ, ಆನೆ ಯಾವುದೋ ಒಂದು ಜೀವ ದುಃಖಿತವಾಗಿದೆ, ಇನ್ನು ಏನು ಶಾಪದಿಂದ ಇದು ಆನೆಯಾಗಿದೆ, ಇದನ್ನು ಶಾಪದಿಂದ ಬಿಡಿಸಬೇಕು ಅಂತ ತೋರಿತು ಆ ಋಷಿಗಳಿಗೆ. ಮಾಘಸ್ನಾನದ 8 ದಿನದ ಪುಣ್ಯ, 8 ದಿನ ಮಾಘಸ್ನಾನ ಮಾಡಿದ ಪುಣ್ಯವನ್ನು ನಿನಗೆ ಕೊಡ್ತೇನೆ ಹೇಳಿ ಆ ಕೈಯಿನ ನೀರನ್ನು ತೆಗೆದು ಆನೆಯ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಆನೆ ಗಟ್ಟಿಯಾಗಿ ಗರ್ಜನೆ ಮಾಡಿತು. ಮೃಗಶೃಂಗ ಮುನಿಗೆ ಇನ್ನಷ್ಟು ಸಂತೋಷವಾಯಿತು. ತನ್ನ ಕೈಯಿಂದ ಆನೆಯನ್ನು ಮುಟ್ಟಿದರು. ತಕ್ಷಣ ಆನೆ ತನ್ನ ದೇಹವನ್ನು ಬಿಟ್ಟುಬಿಟ್ಟಿತು. ಮೃಗಶೃಂಗ ಮುನಿಗಳಿಗೆ ನಮಸ್ಕಾರ ಮಾಡ್ತಾರಂತೆ. ದಿವ್ಯ ದೇಹ ಹೊಂದಿ, ನಾನು ಕೃತಾರ್ಥನಾದೆ, ನಾನು ಕೃತಾರ್ಥನಾದೆ, ನನ್ನನ್ನು ಉದ್ಧಾರ ಮಾಡಿದರೆ ಸ್ವಾಮಿ,
ನಾನು ಹಿಂದಿನ ಜನ್ಮದಲ್ಲಿ ವಿಶ್ವಗುಪ್ತ ಎಂಬ ವೈಶ್ಯನಾಗಿದ್ದವ ಇಟ್ಟು ಹೇಳಿ ತನ್ನ ಪೂರ್ವ ವೃತ್ತಾಂತವನ್ನೆಲ್ಲ ಹೇಳಿ ಅಲ್ಲಿಂದ ಸ್ವರ್ಗಕ್ಕೆ ಹೊರಟೋಯ್ತು. ಅನಂತರ ಮೃಗಶೃಂಗ ಮುನಿಗಳು ಯಮದೇವರನ್ನು ಸ್ತೋತ್ರ ಮಾಡ್ತಾರೆ. ಆ ಯಮದೇವರು ಪ್ರತ್ಯಕ್ಷರಾದರು. ನಿನಗೇನು ಬೇಕು ಅಂತ ಕೇಳಿದ್ರು. ಆ ಮೃತರಾದ ಕನ್ಯೆಯರು ಬದುಕುವಂತೆ ಮಾಡಬೇಕು ಸ್ವಾಮಿ ಎಂದರು. ಹಾಗೆ ಆಗಲಿಂದ ಯಮದೇವರು ಆ ಕನ್ಯೆಯರನ್ನು ಬದುಕಿಸುತ್ತಾರೆ. ಬಹಳ ಸಂತೋಷವಾಯಿತು ಎಲ್ರಿಗೂ. ಅವರವರ ತಾಯಂದರು ಆ ಕನ್ಯೆಯರನ್ನು ಕರೆದುಕೊಂಡು ಮನೆಗೆ ಹೋಗಿದ್ದಾರೆ. ಕಾಲಾಂತರದಲ್ಲಿ ಸುವೃತ್ತೆಯನ್ನು ಮೃಗಶೃಂಗ ಋಷಿಗಳು ಮದುವೆ ಮಾಡಿಕೊಂಡ್ರು. ತನ್ನ ತಪಸ್ಸನ್ನು ಮುಂದುವರಿಸ್ತಾರೆ. ಹೀಗೆ ಮೃಗಶೃಂಗ ಋಷಿಗಳ ತಪ ಪ್ರಭಾವ ವಿಶೇಷವಾಗಿತ್ತು. ಇಲ್ಲಿಗೆ 364ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.